ನಮಸ್ಕಾರ ವೀಕ್ಷಕರೇ, 30 ಮಿನಿಟ್ಸ್ 30 ನ್ಯೂಸ್ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರಾ ರಾಜ್. ಇವತ್ತು ಇಡೀ ದಿನ ನಡೆದಂತಹ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ನಿರ್ಭಯ ಪ್ರಕರಣದ ಅಪರಾಧಿ ಅಕ್ಷಯ್ ಕುಮಾರ್ ಸಿಂಗ್ ಸಲ್ಲಿಸಿದ್ದ ತೀರ್ಪು ಮರುಪರಿಶೀಲನಾ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿದ್ದು, ಅಪರಾಧಿಗೆ ಗಲ್ಲು ಶಿಕ್ಷೆ ಫಿಕ್ಸ್ ಆಗಿದೆ. 2012ರ ನಿರ್ಭಯ ಪ್ರಕರಣದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿರುವ ಅಕ್ಷಯ್ ತೀರ್ಪನ್ನ ಪುನರ್ ಪರಿಶೀಲಿಸಬೇಕು ಎಂದು ಅರ್ಜಿ ಸಲ್ಲಿಸಿದ್ದ ನ್ಯಾಯಮೂರ್ತಿಗಳಾದ ಆರ್ ಭಾನುಮತಿ, ಎಎಸ್ ಬೋಪಣ್ಣ ಮತ್ತು ಎಸ್ ಅಶೋಕ್ ಬೋಪಣ್ಣ ಅವರನ್ನ ಒಳಗೊಂಡ ತ್ರಿಸದಸ್ಯ ಪೀಠ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿತು. ಅಕ್ಷಯ್ ಪರ ವಾದ ಮಂಡಿಸಿದ ವಕೀಲ ಎಪಿ ಸಿಂಗ್, ನಿರ್ಭಯ ಪ್ರಕರಣದ ಅಪರಾಧಿ ಅಕ್ಷಯ್ ಮುಗ್ಧ ಹಾಗೂ ಬಡವ. ಗಲ್ಲು ಶಿಕ್ಷೆ ಅಪರಾಧವನ್ನ ಕೊಲ್ಲುತ್ತದೆಯೇ ಹೊರತು ಅಪರಾಧವನ್ನಲ್ಲ. ಹೀಗಾಗಿ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಬೇಕು ಅಂತ ವಾದಿಸಿದ್ರು. ಆದರೆ ತೀರ್ಪು ಪ್ರಕಟಿಸಿದ ಕೋರ್ಟ್ ಪುನರ್ ಪರಿಶೀಲನಾ ಅರ್ಜಿ ತಿರಸ್ಕರಿಸಿರುವ ಮೂಲಕ ಗಲ್ಲು ಶಿಕ್ಷೆ ತೀರ್ಪನ್ನ ಎತ್ತಿ ಹಿಡಿದಿದೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಬರೆದಿದ್ದಂತೆ ಪಟಿಯಾಲ ಹೌಸ್ ಕೋರ್ಟ್ನಲ್ಲಿ ಡೆತ್ ವಾರೆಂಟ್ ಅರ್ಜಿ ವಿಚಾರಣೆ ನಡೆಯಿತು. ಸುಪ್ರೀಂ ಕೋರ್ಟ್ ತೀರ್ಪು ಪಡೆದುಕೊಂಡ ಪಟಿಯಾಲ ಹೌಸ್ ಕೋರ್ಟ್ ನ್ಯಾಯಾಧೀಶರು ತಿಹಾರ್ ಜೈಲ್ನ ಡೆತ್ ವಾರೆಂಟ್ ಮನವಿಯನ್ನ ಸದ್ಯಕ್ಕೆ ಪುರಸ್ಕರಿಸಲು ಸಾಧ್ಯವಿಲ್ಲ. ಸದ್ಯ 4 ಆರೋಪಿಗಳಿಗೂ ನೋಟಿಸ್ ನೀಡಲು ಮುಂದಾಗಿದ್ದು 7 ದಿನಗಳ ಒಳಗೆ ಉತ್ತರ ನೀಡುವಂತೆ ಸೂಚಿಸಿದೆ. ಇನ್ನು ಮುಂದಿನ ವಿಚಾರಣೆಯನ್ನು 2020ರ ಜನವರಿ 7ಕ್ಕೆ ಮುಂದೂಡಿದೆ. ಕೋರ್ಟ್ ಮುಂದಿನ ದಿನಾಂಕ ನೀಡಿರುವುದರಿಂದ ನಿರ್ಭಯ ತಾಯಿ ಬೇಸರಗೊಂಡು ಕಣ್ಣೀರಿಟ್ಟಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಜಾರಿಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ತಡೆ ನೀಡಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಪೌರತ್ವ ಕಾಯ್ದೆ ತಡೆ ಕೋರಿ ವಿವಿಧ ರಾಜಕೀಯ ಪಕ್ಷಗಳು ಹಾಗೂ ಸಂಘಟನೆಗಳು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ವು. ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಎಸ್ಎ ಬೋಬ್ಡೆ ಕಾಯ್ದೆಗೆ ತಡೆ ನೀಡಲು ನಿರಾಕರಿಸಿದ್ದಾರೆ. ಆದರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಂತೆ ಕೇಂದ್ರಕ್ಕೆ ನೋಟಿಸ್ ನೀಡಿದ್ದಾರೆ. ಕೇಂದ್ರ ಸರ್ಕಾರದ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ 60ಕ್ಕೂ ಹೆಚ್ಚು ಅರ್ಜಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಸಲ್ಲಿಕೆಯಾಗಿವೆ. ಕಾಯ್ದೆ ವಿರೋಧಿಸಿ ನಡೀತಾ ಇರುವ ಪ್ರತಿಭಟನೆಯಲ್ಲಿ ಹಿಂಸಾಚಾರ ನಿಲ್ಲಿಸಿದ ಬಳಿಕ ಅರ್ಜಿ ವಿಚಾರಣೆ ಕೈಗೆತ್ತಿಕೊಳ್ಳುವುದಾಗಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹೇಳಿದ್ದಾರೆ. ಕಾಯ್ದೆಯನ್ನ ತಡೆ ಹಿಡಿಯಬೇಕೇ ಅನ್ನೋದರ ಬಗ್ಗೆ ನಾವು ಪರಿಶೀಲನೆಯನ್ನ ನಡೆಸಬೇಕಾಗಿದೆ ಎಂದಿರುವ ನ್ಯಾಯಮೂರ್ತಿ ಬಿಆರ್ ಗವಿ ಹಾಗೂ ನ್ಯಾಯಮೂರ್ತಿ ಸೂರ್ಯಕಾಂತ್ ಒಳಗೊಂಡ ಪೀಠ ವಿಚಾರಣೆಯನ್ನ ಜನವರಿ 22ಕ್ಕೆ ನಿಗದಿಪಡಿಸಿದೆ. ಈ ನಡುವೆ ಯಾವುದೇ ಕಾರಣಕ್ಕೂ ಪೌರತ್ವ ಕಾಯ್ದೆಯನ್ನ ಜಾರಿಗೊಳಿಸುವುದರಿಂದ ಹಿಂದೆ ಸರಿಯೋದಿಲ್ಲ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕಾಯ್ದೆ ವಿರೋಧಿಸಿ ದೇಶದ ಹಲವೆಡೆ ಪ್ರತಿಭಟನೆಗಳು ನಡೀತಾ ಇದ್ದು ಹಿಂಸಾತ್ಮಕ ಸ್ವರೂಪವನ್ನ ಪಡೆದುಕೊಂಡಿದೆ. ಪೌರತ್ವ ಕಾಯ್ದೆ ವಿರೋಧಿಸಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಕಾವು ಜೋರಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪಟ್ಟಣದಲ್ಲಿ ವಿವಿಧ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸಿದ್ವು. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ವು. ಹಾಸನದಲ್ಲೂ ಪೌರತ್ವ ಕಾಯ್ದೆ ವಿರೋಧಿಸಿ ಕಪ್ಪು ಪಟ್ಟಿ ಧರಿಸಿ ಮೌಲ್ವಿಗಳು, ಹಿರಿಯ ಮುಸ್ಲಿಂ ಮುಖಂಡರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಇನ್ನು ರಾಜ್ಯದಲ್ಲಿ ಸಿಎಎ ಜಾರಿಯಾದ್ರೆ ರಾಜ್ಯ ಹೊತ್ತಿ ಉರಿಯತ್ತೆ ಅಂತ ಮಾಜಿ ಸಚಿವ ಯುಟಿ ಖಾದರ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ರು. ಖಾದರ್ ಹೇಳಿಕೆಗೆ ಸಚಿವ ಸಿಟಿ ರವಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಖಾದರ್ ಪ್ರಜಾಪ್ರಭುತ್ವ, ಸಂವಿಧಾನ ವಿರೋಧಿ, ರಾಜ್ಯವನ್ನ ಹೊತ್ತಿ ಉರಿಸೋದ್ರಲ್ಲಿ ಖಾದರ್ ನಿಸ್ಸೀಮರು ಅಂತ ಸಿಟಿ ರವಿ ಟಾಂಗ್ ಕೊಟ್ರು. ಸಿಎಎ ಕಾಯ್ದೆ ವಿರುದ್ಧ ಪ್ರತಿಭಟನೆ ನಡೆಸಿದ್ರೆ ಶಿಸ್ತು ಕ್ರಮ ಕೈಗೊಳ್ತೀವಿ ಅಂತ ಬೆಂಗಳೂರು ಹಾಗೂ ಮಂಗಳೂರು ಪೊಲೀಸ್ ಕಮಿಷನರ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಾಳೆ ಕಲಬುರಗಿಯಲ್ಲಿ ಪೀಪಲ್ಸ್ ಫೋರಂ ಸಂಘಟನೆ ಬಂದ್ಗೆ ಕರೆ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಪೀಪಲ್ಸ್ ಫೋರಂನ ಹಲವು ಮುಖಂಡರನ್ನ ಪೊಲೀಸರು ಬಂಧಿಸಿದ್ದಾರೆ. ಮಹದಾಯಿ ವಿಷಯದಲ್ಲಿ ಮತ್ತೊಮ್ಮೆ ರಾಜ್ಯಕ್ಕೆ ಮೋಸವಾಗಿದೆ. ಕರ್ನಾಟಕಕ್ಕೆ ನೀಡಿದ ಅನುಮತಿ ಆದೇಶಕ್ಕೆ ಕೇಂದ್ರ ಸರ್ಕಾರ ತಡೆ ನೀಡಿದೆ. ಕಳಸಾ ಬಂಡೂರಿ ಯೋಜನೆಗೆ ಈ ಹಿಂದೆ ಕೇಂದ್ರ ಸರ್ಕಾರ ಅನುಮತಿಯನ್ನ ನೀಡಿತ್ತು. ಆದರೆ ಮಹದಾಯಿ ನ್ಯಾಯಾಧೀಕರಣದ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ದೂರು ದಾಖಲಾಗಿತ್ತು. ಪ್ರಕರಣ ಬಾಕಿ ಇರೋದ್ರಿಂದ ಕೇಂದ್ರ ಪರಿಸರ ಮತ್ತು ಅರಣ್ಯ ಇಲಾಖೆ ಕಳಸಾ ಬಂಡೂರಿ ಯೋಜನೆಗೆ ತಡೆ ನೀಡಿದೆ. ಯೋಜನೆ ತಡೆಗೆ ಮಹದಾಯಿ ಹೋರಾಟಗಾರರು ಕಿಡಿಕಾರ್ತಿದ್ದಾರೆ. ಇನ್ನು ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿರುವ ಸಿಎಂ ಬಿಎಸ್ ಯಡಿಯೂರಪ್ಪ, ಮಹದಾಯಿ ವಿಚಾರದಲ್ಲಿ ರಾಜ್ಯಕ್ಕೆ ಮೋಸವಾಗಲು ಬಿಡಲ್ಲ. ಯೋಜನೆ ಜಾರಿ ಕುರಿತು ನಾನು ಕೇಂದ್ರದ ಮನವೊಲಿಸುತ್ತೇನೆ. ಈಗಾಗಲೇ ಸಂಬಂಧಪಟ್ಟವರ ಜೊತೆ ಮಾತನಾಡಿದ್ದೇನೆ. ನ್ಯಾಯಾಧೀಕರಣ ತೀರ್ಪು ಅನುಷ್ಠಾನಗೊಳಿಸುತ್ತೇವೆ. ಗೆಜೆಟ್ ನೋಟಿಫಿಕೇಶನ್ ಬಗ್ಗೆ ಕೇಂದ್ರದ ಜೊತೆ ಚರ್ಚೆಯನ್ನ ಮಾಡುತ್ತೇವೆ ಅಂತ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ನೆರೆಯ ರಾಜ್ಯಗಳಲ್ಲಿ ಕನ್ನಡದ ಕಂಪು ಪಸರಿಸ್ತಾ ಇದ್ದ ಶಾಲೆಗಳಿಗೆ ಈಗ ಆತಂಕ ಎದುರಾಗಿದೆ. ಆಂಧ್ರದಲ್ಲಿ ಇಂಗ್ಲಿಷ್ ಭಾಷಾ ಮಾಧ್ಯಮ ಆರಂಭಿಸಲು ಆಂಧ್ರ ಸರ್ಕಾರ ನಿರ್ಧರಿಸಿದ್ದು, ಕನ್ನಡ ಮಾಧ್ಯಮ ಶಾಲೆಯ ಮಕ್ಕಳ ಗತಿಯೇನು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಆಂಧ್ರಪ್ರದೇಶದ ರಾಜ್ಯದಲ್ಲಿ ಒಟ್ಟು 79 ಕನ್ನಡ ಮಾಧ್ಯಮದ ಶಾಲೆಗಳಿವೆ. ಇದರಲ್ಲಿ ಶತಮಾನೋತ್ಸವ ಕಂಡ ಹಲವು ಕನ್ನಡ ಶಾಲೆಗಳು ಇದೆ. ಆದ್ರೀಗ ಮುಂದಿನ ಶೈಕ್ಷಣಿಕ ವರ್ಷದಿಂದ ಆಂಧ್ರದಲ್ಲಿ ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನು ಶುರು ಮಾಡಲು ಸಿಎಂ ಜಗನ್ ರೆಡ್ಡಿ ನೇತೃತ್ವದ ಆಂಧ್ರಪ್ರದೇಶ
ಪಕ್ಷದ ಸರ್ಕಾರ ನಿರ್ಧರಿಸಿದೆ. ಮಾತೃಭಾಷೆ ತೆಲುಗು ಹಾಗೂ ಉರ್ದು ಒಂದ್ ಭಾಷೆಯಾಗಿ ಕಲಿಸುವ ನಿಲುವು ತೆಗೆದುಕೊಂಡಿದೆ. ಇದೇ ವೇಳೆ ಕನ್ನಡವನ್ನ ಒಂದ್ ಭಾಷೆಯಾಗಿ ಉಳಿಸಿಕೊಳ್ಳುವ ಬಗ್ಗೆ ಎಲ್ಲೂ ಚರ್ಚೆ ಮಾಡದೇ ಇರುವುದು ಕನ್ನಡಿಗರ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಎಲ್ಲವೂ ಇಂಗ್ಲಿಷ್ ಮಾಧ್ಯಮವಾಗಿ ಪರಿವರ್ತನೆಯಾದ್ರೆ ಕನ್ನಡ ಮಾಧ್ಯಮಗಳು ಉಳಿಯೋದಿಲ್ಲ. ಆಂಧ್ರದಲ್ಲಿಯೇ ಉಳಿದುಕೊಂಡು ಕನ್ನಡದಲ್ಲಿ ಮಾತನಾಡ್ತಾ ಬೆಳೆದಿರುವ ಕನ್ನಡಿಗರು ತಮ್ಮ ಮಕ್ಕಳನ್ನ ಕನ್ನಡ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದಾರೆ. ಗಡಿ ಭಾಗದ ಕನ್ನಡಿಗರಿಗೆ ಮುಂದೆಯೂ ಕನ್ನಡ ಮಾಧ್ಯಮದ ಶಾಲೆಗಳು ಉಳಿಯುವಂತೆ ಹೋರಾಟ ಮಾಡಬೇಕಾಗಿದೆ ಎಂದು ಆಂಧ್ರದ ಅನಂತಪುರ ಜಿಲ್ಲಾ ಕನ್ನಡ ಶಿಕ್ಷಕರ ಸಂಘ ಒತ್ತಾಯಿಸಿದೆ. ಬಿಜೆಪಿಯಲ್ಲಿ ಡಿಸಿಎಂ ಪಟ್ಟಕ್ಕಾಗಿ ಗುದ್ದಾಟ ಜೋರಾಗಿದೆ. ಡಿಸಿಎಂ ಅಶ್ವತ್ಥ ನಾರಾಯಣ ವಿರುದ್ಧ ಶಾಸಕ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ನಿನ್ನೆ ಡಿಸಿಎಂ ಅಶ್ವತ್ಥ ನಾರಾಯಣ್ ರೇಣುಕಾಚಾರ್ಯ ಹಾದಿ ಬೀದಿಯಲ್ಲಿ ಹೇಳಿಕೆ ನೀಡೋದು ಸರಿಯಲ್ಲ ಅಂತ ಗುಡುಗಿದ್ದಾರೆ. ಇವತ್ತು ರೇಣುಕಾಚಾರ್ಯ ಡಿಸಿಎಂಗೆ ಅಶ್ವತ್ಥ ನಾರಾಯಣ್ಗೆ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮಿಂದ ನೀತಿ ಪಾಠ ಹೇಳಿಸಿಕೊಳ್ಳುವಂತಹ ಅಗತ್ಯ ನನಗಿಲ್ಲ. ಈ ಹಿಂದೆ ಇದೇ ಅಶ್ವತ್ಥ ನಾರಾಯಣ್ ಅವರು ಯಡಿಯೂರಪ್ಪನವರ ಬಗ್ಗೆ ಏನೆಲ್ಲ ಮಾತನಾಡಿದ್ರು ಅನ್ನೋದು ನನಗ್ ಗೊತ್ತಿದೆ. ನಮ್ ಬಗ್ಗೆ ಇಷ್ಟೆಲ್ಲ ಮಾತನಾಡುವ ಅವರು ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ಲಿ. ನಾನು ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ. ನನಗಾಗಿ ಅವರು ಸಚಿವ ಸ್ಥಾನವನ್ನ ತ್ಯಾಗ ಮಾಡ್ಲಿ ಅಂತ ಸಿಎಂ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ಚಾಟಿ ಬೀಸಿದ್ದಾರೆ. ಈ ಮೂಲಕ ಬಿಜೆಪಿಯಲ್ಲಿ ಸಚಿವರು ಮತ್ತು ಶಾಸಕರ ನಡುವೆ ವಾಕ್ಸಮರ ತಾರಕಕ್ಕೇರಿದೆ. ಡಿಸಿಎಂ ಹುದ್ದೆ ಬಗ್ಗೆ ಆರ್ ಅಶೋಕ್ ನೋ ಕಮೆಂಟ್ ಅಂತ ಹೇಳಿದ್ದಾರೆ. ಶ್ರೀರಾಮುಲುಗೆ ಡಿಸಿಎಂ ಸ್ಥಾನ ಕೊಡಿ ಅನ್ನೋ ಕೂಗು ಎಲ್ಲೆಡೆ ಜೋರಾಗಿದೆ. ರಾಮುಲು ಅಭಿಮಾನಿಗಳ ಸಂಘ ಡಿಸಿಎಂ ಹುದ್ದೆ ಕೊಡಿಸುವಂತೆ ಬಿಜೆಪಿ ಹೈಕಮಾಂಡ್ ಹಾಗೂ ಸಿಎಂ ಯಡಿಯೂರಪ್ಪನವರಿಗೆ ಆಗ್ರಹಿಸಿವೆ. ಇನ್ನು ಶ್ರೀರಾಮುಲುಗೆ ಡಿಸಿಎಂ ಸ್ಥಾನ ಕೊಡುವ ಭರವಸೆ ಹುಸಿಯಾಗಿದೆ ಅಂತ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿ ಕಿಡಿಕಾರಿದ್ದಾರೆ. ರಮೇಶ್ ಜಾರಕಿಹೊಳಿ, ರಾಮುಲು ನಮ್ಮ ಸಮುದಾಯದ ಎರಡು ಕಣ್ಣುಗಳು. ಇಬ್ಬರಲ್ಲಿ ಯಾರನ್ನೇ ಡಿಸಿಎಂ ಮಾಡಿದ್ರೂ ಸ್ವಾಗತಿಸುತ್ತೇನೆ. ನನಗೆ ನನ್ನ ವಾಲ್ಮೀಕಿ ಸಮುದಾಯ ಹಾಗೂ ಸಮುದಾಯದ ಜನರೇ ಮುಖ್ಯ ಅಂತ ಪ್ರಸನ್ನಾನಂದಪುರಿ ಸ್ವಾಮೀಜಿ ಹೇಳಿದ್ದಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಜೊತೆಗೆ ವಾಲ್ಮೀಕಿ ಶ್ರೀಗಳ ಮಂದಿರವೂ ನಿರ್ಮಾಣವಾಗಲಿ ಅಂತ ಹೇಳಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ದೆಹಲಿ ಮಟ್ಟದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಡಿಎಸ್ ವೀರಯ್ಯ ಲಾಬಿ ನಡೆಸಿದ್ದಾರೆ. ಇವತ್ತು ವೀರಯ್ಯ ಬಿಜೆಪಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಲೋಕಸಭಾ ಎಲೆಕ್ಷನ್ನಲ್ಲಿ ನನಗೆ ಟಿಕೆಟ್ ತಪ್ಪಿಸಲಾಗಿತ್ತು. ಆಗ ಯಡಿಯೂರಪ್ಪ ನನಗೆ ಭರವಸೆಯನ್ನ ಕೊಟ್ಟಿದ್ರು. ನಿನ್ನನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡ್ತೀನಿ ಅಂತ ಅಭಯ ನೀಡಿದ್ರು. ಬಿಎಸ್ವೈ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ವಿಶ್ವಾಸವಿದೆ ಅಂತ ಡಿಎಸ್ ವೀರಯ್ಯ ಹೇಳಿದ್ದಾರೆ. ಅಲ್ಲದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಟಿಕೆಟ್ ಸಿಗದಿದ್ರೂ ಪಕ್ಷದ ಪರ ಕೆಲಸವನ್ನ ಮಾಡ್ತೇನೆ. ಇನ್ನು ನನಗೆ ಮಂತ್ರಿ ಸ್ಥಾನ ಕೊಟ್ರೆ ನಮ್ಮ ಸಮುದಾಯಕ್ಕೂ ಪ್ರಾತಿನಿಧ್ಯ ನೀಡಿದಂತಾಗುತ್ತೆ ಅಂತ ಡಿಎಸ್ ವೀರಯ್ಯ ಹೇಳಿದ್ದಾರೆ. ಜೆಡಿಎಸ್ ಯುವ ನಾಯಕ ಮಧು ಬಂಗಾರಪ್ಪರನ್ನ ಕಾಂಗ್ರೆಸ್ಗೆ ತರಲು ಸಿದ್ಧತೆ ನಡೆಸಿದ್ದಾರಂತೆ. ಈ ಬಗ್ಗೆ ಮಾತನಾಡಿರೋ ಮಾಜಿ ಸಿಎಂ ಕುಮಾರಸ್ವಾಮಿ, ಯಾರ್ ಎಲ್ ಬೇಕಾದ್ರೂ ಹೋಗ್ಲಿ, ನನಗೆ ಅದನ್ನ ಕಟ್ಕೊಂಡು ಏನಾಗಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯಾರು ಎಲ್ಲಿ ಇರ್ತಾರೋ ಯಾರಿಗ್ ಗೊತ್ತು. ಇವಾಗ ಗೆದ್ದು ಹೋದವರು ಆಸ್ಪತ್ರೆಗೆ ಹೋಗಿ ನೀವೇ ನನ್ನ ಗುರು ಅಂತ ಹೇಳಿದ್ದಾರೆ. ಆ ಗುರುಗಳಿಗೆ ಅವರೇ ಟೋಪಿ ಹಾಕಿದ್ದಾರೆ ಅಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ನೂತನ ಶಾಸಕರಿಗೆ ಎಚ್ಡಿಕೆ ಟಾಂಗ್ ಕೊಟ್ರು. ಇನ್ನು ಮಧು ಬಂಗಾರಪ್ಪ ಕಾಂಗ್ರೆಸ್ ಸೇರೋದು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಜಿಟಿ ದೇವೇಗೌಡ ವಿರುದ್ಧವೂ ಕುಮಾರಸ್ವಾಮಿ ಗುಡುಗಿದ್ರು. ಕೆಆರ್ ಪೇಟೆ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರೋ ಎಚ್ಡಿಕೆ, ಮಂಡ್ಯದಲ್ಲಿ ಬಿಜೆಪಿ ಈಗ ಅರಳಿದೆ, ಮುಂದೆ ಹಾಗೆ ಮುದುಡ್ ಹೋಗುತ್ತೆ ಬಿಡಿ, ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಅಂತ ಹೇಳಿದ್ರು. ಸಿಎಂ ಬಿಎಸ್ವೈ ವಿರುದ್ಧ ಮಾಜಿ ಸಚಿವ ಎಚ್ಡಿ ರೇವಣ್ಣ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ದ್ವೇಷದ ರಾಜಕಾರಣವನ್ನ ಮಾಡ್ತಿದ್ದಾರೆ. ಈ ಸರ್ಕಾರದ ನ್ಯೂನ್ಯತೆಯನ್ನ ಸದ್ಯದಲ್ಲೇ ಎಳೆಯಾಗಿ ಬಿಡಿಸಿ ಇಡ್ತೀನಿ ಅಂತ ರೇವಣ್ಣ ಗುಡುಗಿದ್ದಾರೆ. ಅಲ್ಲದೆ ಉಪಚುನಾವಣೆ ಹೇಗ್ ನಡೀತು ಅಂತ ಗೊತ್ತಿದೆ. ಬಿಜೆಪಿ ಪ್ರತಿ ಕ್ಷೇತ್ರಕ್ಕೆ 50ರಿಂದ 60 ಕೋಟಿ ಖರ್ಚನ್ನ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಇನ್ನು ಈ ಹಿಂದೆ ಸರ್ಕಾರಿ ದಾಖಲೆಗಳು ಬೇಕಂದ್ರೆ ನನ್ನ ಕೇಳಿ ಅಂತ ಎಚ್ಡಿ ರೇವಣ್ಣ ಹೇಳ್ತಿದ್ರು. ಆದ್ರೆ ಈಗ ಹೊಸ ಕೀ ಮಾಡಿಸ್ಕೋಬೇಕು, ಯಾರನ್ನಾದ್ರೂ ಹುಡುಕೊಂಡು ಮಾಡಿಸ್ಕೋತೀವಿ ಬಿಡಿ ಅಂತ ಹೇಳುವ ಮೂಲಕ ಸರ್ಕಾರಿ ಆಡಳಿತ ಯಂತ್ರದಲ್ಲಿ ಗೌಡರ ಫ್ಯಾಮಿಲಿ ಹಿಡಿತ ತಪ್ಪಿದೆ ಅಂತ ಗೊತ್ತಾಗ್ತಿದೆ. ರಾಜ್ಯಪಾಲರ ಹುದ್ದೆಗೆ ಯಾರನ್ನೂ ಪರಿಗಣಿಸಿಲ್ಲ ಎಂದು ಬಿಜೆಪಿ ಹಿರಿಯ ನಾಯಕ ಡಿಎಚ್ ಶಂಕರಮೂರ್ತಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕಳೆದ 6 ವರ್ಷಗಳಿಂದ ರಾಜ್ಯಪಾಲ ಹುದ್ದೆಗೆ ಯಾರನ್ನೂ ಪರಿಗಣಿಸಿಲ್ಲ. ಯಾವುದೇ ರಾಜ್ಯಕ್ಕೂ ಯಾರನ್ನೂ ಪರಿಗಣಿಸಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿಗೆ ಹೆಚ್ಚಿನ ಸ್ಥಾನ ಸಿಕ್ಕಿದೆ. ಬಿಜೆಪಿಗೆ ಭದ್ರ ನೆಲೆ ಇದ್ರೂ ಯಾರನ್ನೂ ಪರಿಗಣಿಸಿಲ್ಲ. ವಾಜಪೇಯಿ ಸರ್ಕಾರವಿದ್ದಾಗ ರಾಮ್ ಜೋಯ್ಸ್ ಅವರಿಗೆ ಮಾತ್ರ ರಾಜ್ಯಪಾಲರಾಗಲು ಅವಕಾಶ ಸಿಕ್ಕಿತ್ತು. ಆನಂತರ ಯಾರಿಗೂ ಅವಕಾಶ ಬಂದಿಲ್ಲ. ಸಾಕಷ್ಟು ಅರ್ಹರಿದ್ರೂ ರಾಜ್ಯಪಾಲರ ಹುದ್ದೆಗೆ ಪರಿಗಣಿಸಿಲ್ಲ ಎಂದು ಶಿವಮೊಗ್ಗದಲ್ಲಿ ವಿಧಾನ ಪರಿಷತ್ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ.
ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿದ್ದ ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆ ಹಳ್ಳ ಹಿಡಿದಿದೆ. ಹನಿ ಟ್ರ್ಯಾಪ್ನಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ನ ಶಾಸಕರು, ಪ್ರಭಾವಿ ಉದ್ಯಮಿಗಳು ಹೆಸರು ಕೇಳಿಬಂದಿತ್ತು. ಆದರೆ ಪ್ರಕರಣದ ತನಿಖೆಗೆ ರಾಜ್ಯ ಸರ್ಕಾರದಲ್ಲಿ ಇಲ್ಲಿವರೆಗೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ವಂತೆ. ಅಲ್ಲದೆ ಹನಿ ಟ್ರ್ಯಾಪ್ ಕೇಸ್ನ ಉಸಾಬರಿಯೇ ಬೇಡ ಅಂತ ಸರ್ಕಾರ ಫುಲ್ ಸೈಲೆಂಟ್ ಆಗಿದೆ. ರಾಜ್ಯ ಸರ್ಕಾರವಷ್ಟೇ ಅಲ್ಲ, ವಿರೋಧ ಪಕ್ಷಗಳು ಸಹ ಸೈಲೆಂಟ್ ಆಗಿದೆ. ಇಬ್ಬರ ಅಸಹಕಾರದಿಂದ ಹನಿ ಟ್ರ್ಯಾಪ್ ಕೇಸ್ಗೆ ಎಳ್ಳು ನೀರು ಬಿಡಲಾಗಿದೆ ಅಂತ ಹೇಳಲಾಗಿದೆ. ಒಂದು ದೂರಿನ ಮೇಲೆ ತನಿಖೆ ನಡೆಸಿ ಚಾರ್ಜ್ ಶೀಟ್ಗೆ ಸಿಸಿಬಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಉಳಿದ ಜನಪ್ರತಿನಿಧಿಗಳ ಹನಿ ಟ್ರ್ಯಾಪ್ ವಿಡಿಯೋ ಸಂಬಂಧ ಪ್ರತ್ಯೇಕ ತನಿಖೆಗೆ ಬ್ರೇಕ್ ಹಾಕಲಾಗಿದೆಯಂತೆ. ಏನೋ ಹನಿ ಟ್ರ್ಯಾಪ್ ಬಗ್ಗೆ ದೂರು ದಾಖಲಿಸಲು ಹಾಲಿ ಹಾಗೂ ಮಾಜಿ ಶಾಸಕರು ಹಿಂದೇಟು ಹಾಕ್ತಿದ್ದಾರಂತೆ. ಸದ್ಯ ಪ್ರಕರಣದ ತನಿಖೆ ಯಾವ ಹಂತದಲ್ಲಿದೆ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಲು ಸಿಸಿಬಿ ನಿರ್ಧರಿಸಿದೆಯಂತೆ. ಆರೋಪಿಗಳ ವಿಡಿಯೋ ಹೇಳಿಕೆ, ಸಂಗ್ರಹಿಸಿರೋ ದಾಖಲೆ, ಎಲೆಕ್ಟ್ರಾನಿಕ್ ಡಿವೈಸ್ಗಳು, ವಿಡಿಯೋಗಳ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲು ಸಿಸಿಬಿ ತೀರ್ಮಾನಿಸಿದೆ. ಅವಧೂತ ಸ್ವಾಮೀಜಿ ಎಂದೇ ಖ್ಯಾತಿ ಪಡೆದಿರೋ ವಿನಯ್ ಗುರೂಜಿ ಸದಾ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿರ್ತಾರೆ. ಕೆಲವು ತಿಂಗಳ ಹಿಂದೆ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ ವಿಚಾರದಲ್ಲಿ ಮುನ್ನೆಲೆಗೆ ಬಂದಿದ್ದ ಇವರೀಗ ಬಿಬಿಎಂಪಿಯಿಂದಾಗಿ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ರು. ರಾಜಕಾರಣಿಗಳಿಗೆ ಅವಧೂತ ಸ್ವಾಮೀಜಿ ಗುರೂಜಿ ಎಂದೇ ಖ್ಯಾತಿ ಹೊಂದಿರೋ ಇವರಿಗೀಗ ಬಿಬಿಎಂಪಿ ರಸ್ತೆಯಲ್ಲಿ ಸುದ್ದಿಯಾಗಿದ್ದಾರೆ. ಉತ್ತರಹಳ್ಳಿ ವಾರ್ಡ್ ರಸ್ತೆಯೊಂದಕ್ಕೆ ಬಿಬಿಎಂಪಿ ವಿನಯ್ ಗುರೂಜಿ ಎಂದು ನಾಮಕರಣ ಮಾಡಿತ್ತು. ಈ ಕುರಿತು ನ್ಯೂಸ್ 18 ಕನ್ನಡ ವರದಿ ಬಿತ್ತರಿಸುತ್ತಿದ್ದಂತೆ ಬಿಬಿಎಂಪಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರಸ್ತೆಗಿಟ್ಟಿದ್ದ ವಿನಯ್ ಗುರೂಜಿ ಹೆಸರನ್ನ ತೆರವುಗೊಳಿಸಲಾಗಿದೆ. ನಿಯಮ ಪ್ರಕಾರ ಬದುಕಿರುವವರ ಹೆಸರನ್ನ ಇಡುವಂತಿಲ್ಲ. 2003ರಲ್ಲಿ ಸರ್ಕಾರವೇ ಖಡಕ್ ಆದೇಶವನ್ನ ಹೊರಡಿಸಿತ್ತು. ಹೀಗಾಗಿ ಅನಧಿಕೃತವಾಗಿ ಹಾಕಲಾಗಿದ್ದ ರಸ್ತೆ ನಾಮಫಲಕವನ್ನ ಆಡಳಿತ ಪಕ್ಷ ನಾಯಕ ಮುನೀಂದ್ರ ಕುಮಾರ್ ಆದೇಶದಂತೆ ತೆರವುಗೊಳಿಸಲು ಬಿಬಿಎಂಪಿ ಅಧಿಕಾರಿಗಳು ಇದೀಗ ಮುಂದಾಗಿದ್ದಾರೆ. ಈರುಳ್ಳಿ ಗ್ರಾಹಕರಿಗಷ್ಟೇ ಕಣ್ಣೀರು ತರಿಸ್ತಿಲ್ಲ, ಶಿಕ್ಷಕರಿಗೂ ಕಣ್ಣೀರು ತರಿಸ್ತಿದೆ. ತರಕಾರಿ ದರ ಹೆಚ್ಚಳದಿಂದ ಶಿಕ್ಷಕರ ಜೇಬು ಖಾಲಿ ಆಗ್ತಿದೆಯಂತೆ. ರಾಜ್ಯದ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗಾಗಿ ಅಕ್ಷರ ದಾಸೋಹದ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜಾರಿಗೆ ತಂದಿದೆ. ಶಾಲೆ ಮಕ್ಕಳ ಪೌಷ್ಟಿಕಾಂಶ, ಆರೋಗ್ಯ ವೃದ್ಧಿಸಲು ಹಾಗೂ ಶಾಲಾ ಮಕ್ಕಳ ದಾಖಲಾತಿ ಹಾಗೂ ಹಾಜರಾತಿ ಹೆಚ್ಚಿಸುವ ದೃಷ್ಟಿಯಿಂದ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಆದರೆ ಯಾದಗಿರಿ ಜಿಲ್ಲೆಯಲ್ಲಿ ಅಕ್ಷರ ದಾಸೋಹ ಯೋಜನೆ ಹಳ್ಳ ಹಿಡಿದಿದೆ. ಕಳೆದ 9 ತಿಂಗಳಿನಿಂದ ಜಿಲ್ಲೆಯ ಸರ್ಕಾರಿ ಶಾಲೆಗಳಲ್ಲಿ ರಾಜ್ಯ ಸರ್ಕಾರ ಹಣ ಪಾವತಿಯನ್ನ ಮಾಡಿಲ್ಲ. ಯಾದಗಿರಿಯಲ್ಲಿ 1046 ಸರ್ಕಾರಿ ಶಾಲೆಗಳಿದ್ದು ಒಟ್ಟು 1100 ಶಾಲೆಗಳಲ್ಲಿ ಬಿಸಿಯೂಟ ಜಾರಿ ಇದೆ. ಆದರೆ ಸರ್ಕಾರ ಅಡುಗೆ ಮಾಡಲು ಸಾಂಬಾರ್ ಪದಾರ್ಥ, ತರಕಾರಿ, ಉಪ್ಪು ಹಾಗೂ ಅಗತ್ಯ ವಸ್ತುಗಳ ಖರೀದಿಗೆ ಹಣ ಬಿಡುಗಡೆ ಮಾಡಿಲ್ಲ. ಶಿಕ್ಷಕರೇ ತರಕಾರಿ ಅಂಗಡಿಗಳಲ್ಲಿ ಸಾಲ ಮಾಡಿ ತರಕಾರಿಯನ್ನ ಖರೀದಿಸ್ತಾ ಇದ್ದಾರೆ. ಈರುಳ್ಳಿ ದರ 100 ರೂಪಾಯಿಗೆ ಕೆಜಿಯಂತೆ ಮಾರಾಟವಾಗ್ತಾ ಇದ್ದು ಶಾಲೆಗಳಲ್ಲಿ ಈರುಳ್ಳಿ ಬಳಕೆ ಮಾಡ್ತಾ ಇಲ್ಲ. ಸರ್ಕಾರ ಹಣವನ್ನ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಅಧಿಕಾರಿಗಳನ್ನ ಕೇಳಿದ್ರೆ ಶೀಘ್ರ ಹಣ ಪಾವತಿ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲಿಗರದೊಡ್ಡಿ ಗ್ರಾಮದಲ್ಲಿ ಬಾಲ್ಯ ವಿವಾಹಗಳ ಸಂಖ್ಯೆ ಹೆಚ್ಚಾಗ್ತಾ ಇವೆ. ಹೀಗಾಗಿ ಅಪ್ರಾಪ್ತರಿಗೆ ಹುಟ್ಟೋ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಾರೆ. ಇಲಿಗರದೊಡ್ಡಿ ಗ್ರಾಮಸ್ಥರಿಗೆ ಸರ್ಕಾರ ಹಾಗೂ ಯಾವ ಅಧಿಕಾರಿಗಳ ಭಯವೂ ಇಲ್ಲ. ಇಲ್ಲಿ ಬಾಲ್ಯ ವಿವಾಹಗಳು ಎಗ್ಗಿಲ್ಲದೆ ನಡೀತಾ ಇದೆ. ಅಪ್ರಾಪ್ತರಿಗೆ ಹುಟ್ಟಿದ ಹಲವು ಮಕ್ಕಳು ಸಾವನ್ನಪ್ತಾ ಇವೆ. ಅಲ್ಲದೆ ಬದುಕುಳಿದ ಮಕ್ಕಳಿಗೆ ಹತ್ತಾರು ಸಮಸ್ಯೆಗಳು ಕಾಡ್ತಾ ಇವೆ. ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಇಲಿಗರದೊಡ್ಡಿ ಗ್ರಾಮದಲ್ಲಿ ಬಾಲ್ಯ ವಿವಾಹಗಳು ಹೆಚ್ಚಾಗ್ತಾ ಇವೆ. ಈ ಗ್ರಾಮದಲ್ಲಿ 50 ಕುಟುಂಬಗಳಿದ್ದು ಒಟ್ಟು 381 ಜನರಿದ್ದಾರೆ. 120 ಮಕ್ಕಳಿದ್ದಾರೆ. 3 ತಿಂಗಳ ಹಿಂದೆ ಬಾಲ್ಯ ವಿವಾಹವಾಗಿದ್ದ 3 ಅಪ್ರಾಪ್ತರು ಗರ್ಭಿಣಿಯರಾದರು. 3 18 ವರ್ಷ ತುಂಬುವ ಮೊದಲೇ ಗರ್ಭಿಣಿಯರಾಗಿದ್ದಾರೆ. ಈ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಮಕ್ಕಳ ರಕ್ಷಣಾ ಘಟಕ ದೂರನ್ನ ದಾಖಲಿಸಿದೆ. 3 ವಿರುದ್ಧ ಕ್ರಮಕ್ಕೆ ಮುಂದಾಗಿದೆ. ಅಲ್ಲದೆ ಮಕ್ಕಳ ರಕ್ಷಣಾ ಘಟಕದಿಂದ ಇಲಿಗರದೊಡ್ಡಿ ಗ್ರಾಮದಲ್ಲಿ ಬಾಲ್ಯ ವಿವಾಹಗಳ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಲಾಗ್ತಾ ಇದೆ. ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ನಿಂತರೂ ನೆರೆ ಸಂತ್ರಸ್ತರ ಗೋಳಾಟ ನಿಂತಿಲ್ಲ. ಕಳೆದ 4 ತಿಂಗಳ ಹಿಂದೆ ಪ್ರವಾಹಕ್ಕೆ ಬಾಗಲಕೋಟೆ ಜಿಲ್ಲೆ ತತ್ತರಿಸಿ ಹೋಗಿತ್ತು. ಮನೆ ಮಠ ಕಳೆದುಕೊಂಡ ನೂರಾರು ಜನರು ಬೀದಿ ಪಾಲಾಗಿದ್ರು. ಅಲ್ಲದೆ 4 ತಿಂಗಳಾದರೂ ಶಾಲಾ ವಿದ್ಯಾರ್ಥಿಗಳಿಗೆ ಯಾವುದೇ ಪಠ್ಯ ಪುಸ್ತಕ, ಸಮವಸ್ತ್ರ ಸಿಕ್ಕಿಲ್ಲ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ, ಹುನಗುಂದ, ಮುಧೋಳ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಪುಸ್ತಕಗಳು ಇಲ್ಲದೆ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಅಧ್ಯಯನ ನಡೆಸಿದ ಖಾಸಗಿ ಸಂಸ್ಥೆ ದಿ ಕನ್ಸರ್ನ್ ಫಾರ್ ವರ್ಕಿಂಗ್ ಚಿಲ್ಡ್ರನ್ ವರದಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ಸಿಎಂಗೆ ಸಲ್ಲಿಸಿ ಸಮಸ್ಯೆ ಪರಿಹಾರಕ್ಕೆ ಯತ್ನಿಸಿದೆ. ಇನ್ನು ವಿದ್ಯಾರ್ಥಿಗಳ ಆಧಾರ್, ಜಾತಿ ಪ್ರಮಾಣ ಪತ್ರ, ಮಾರ್ಕ್ಸ್ ಕಾರ್ಡ್ ಕಳೆದು ಹೋಗಿದೆ. ಏನಾದ್ರೂ ಮಾಡಿ ನಮಗೆ ಪಠ್ಯ ಪುಸ್ತಕ, ಸಮವಸ್ತ್ರ ದೊರಕಿಸಿಕೊಡಿ ಅಂತ ವಿದ್ಯಾರ್ಥಿನಿಯರು ಗೋಗರಿತಾ ಇದ್ದಾರೆ. ಕಳೆದ ಕೆಲ ದಿನಗಳಿಂದ ಈರುಳ್ಳಿಯ ಬೆಲೆ ಗಗನಮುಖಿಯಾಗಿದ್ದು ಅಲ್ಲಲ್ಲಿ ಈರುಳ್ಳಿ ಕಳ್ಳತನ ಪ್ರಕರಣಗಳು ಬೆಳಕಿಗೆ ಬಂದಿವೆ. ಇದರಿಂದ ಎಚ್ಚೆತ್ತಿರುವ ವ್ಯಾಪಾರಿಯೊಬ್ಬ ಈರುಳ್ಳಿ ಕಾವಲಿಗೂ ಸಿಸಿ ಕ್ಯಾಮೆರಾವನ್ನು ಅಳವಡಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ.
ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ಸಾಲು ಸಂತೆಯಲ್ಲಿ ಈರುಳ್ಳಿಗೆ ಸಿಸಿ ಕ್ಯಾಮೆರಾ ಕಣ್ಗಾವಲು ಇಡಲಾಗಿದೆ. ಒಂದೇ ಒಂದು ಹೆಚ್ಚುವರಿ ಈರುಳ್ಳಿಯನ್ನ ಗ್ರಾಹಕರು ಕದ್ದು ಚೀಲಕ್ಕೆ ಹಾಕಲು ಯತ್ನಿಸಬಾರದು ಎಂಬ ಉದ್ದೇಶದಿಂದ ವ್ಯಾಪಾರಿ ತನ್ವೀರ್ ಪಠಾಣ್ ಸಿಸಿಟಿವಿ ಕ್ಯಾಮೆರಾ ಮೊರೆ ಹೋಗಿದ್ದಾರೆ. ಸದ್ಯ ಮಾರುಕಟ್ಟೆಯಲ್ಲಿ ಈರುಳ್ಳಿ ದರ ಕೆಜಿಗೆ 80 ರಿಂದ 150 ರೂಪಾಯಿವರೆಗೂ ಇದೆ. ಇದರಿಂದ ಕಳ್ಳತನ ಹೆಚ್ಚಾಗಬಹುದು. ಹೀಗಾಗಿ ಸಿಸಿಟಿವಿ ಕಣ್ಗಾವಲು ಇಡಲಾಗಿದೆ. ಈರುಳ್ಳಿ ಮಾರಾಟಗಾರನ ಮಾಸ್ಟರ್ ಪ್ಲಾನ್ ಕಂಡು ಗ್ರಾಹಕರು ನಿರ್ಬೆರಗಾಗಿದ್ದಾರೆ. ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರಾಯಚೂರಿನಲ್ಲಿ ಕೆಐಎಡಿಬಿ ನಿರ್ಲಕ್ಷ್ಯದಿಂದ ಸುಮಾರು 255 ಮನೆಗಳು ಪಾಳು ಬಿದ್ದಿವೆ. ಹೀಗಾಗಿ ಸರ್ಕಾರದ ಕೋಟಿ ಹಣ ನೀರಲ್ಲಿ ಹೋಮವಾಗಿದೆ. ಆರ್ಟಿಪಿಎಸ್ ವೈಟಿಪಿಎಸ್ ಕಾರ್ಮಿಕರಿಗಾಗಿ 210 ಕೋಟಿ ರೂಪಾಯಿ ಖರ್ಚಿನಲ್ಲಿ 255 ಮನೆಗಳನ್ನು ನಿರ್ಮಿಸಲಾಗಿತ್ತು. ನಿರ್ಮಾಣವಾಗಿ 6 ವರ್ಷಗಳಾದರೂ ಉದ್ಘಾಟನೆಯಾಗಿಲ್ಲ. ಅಲ್ಲದೆ ಮನೆಗಳ ಮಾರಾಟಕ್ಕೂ ಕೆಐಎಡಿಬಿ ಮುಂದಾಗಿಲ್ಲ. ಕೆಐಎಡಿಬಿ ಪ್ರಾರಂಭದಲ್ಲೊಂದು ದರ ನಿಗದಿ ಮಾಡಿತ್ತು. ಬಳಿಕ ಬೆಂಗಳೂರಿನಲ್ಲಿ ಮಾರಾಟವಾಗ್ತಾ ಇದ್ದ ದರವನ್ನ ನಿಗದಿಪಡಿಸಲಾಗಿತ್ತು. ಹೀಗಾಗಿ ಮನೆಗಳನ್ನ ಕೊಳ್ಳೋಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಒಂದು ಮನೆ ಕೊಂಡುಕೊಳ್ಳಲು ಸುಮಾರು 20 ರಿಂದ 50 ಲಕ್ಷ ರೂಪಾಯಿವರೆಗೆ ಹಣ ಬೇಕು. ಆದ್ರೆ ರಾಯಚೂರಿನಲ್ಲಿ ಇದಕ್ಕಿಂತ ಕಡಿಮೆ ದರದಲ್ಲಿ ಮನೆಗಳು ಸಿಗ್ತಾ ಇರೋದ್ರಿಂದ ಮನೆಗಳ ಖರೀದಿಗೆ ಯಾರು ಕೂಡ ಮುಂದೆ ಬರ್ತಿಲ್ಲ. ಸುಮಾರು 255 ಮನೆಗಳು ಪಾಳು ಬಿದ್ದಿವೆ. ಮೈಸೂರಿನಲ್ಲಿ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಮೈಸೂರು ಜಿಲ್ಲೆಯ ಎಚ್ಡಿ ಕೋಟೆ ತಾಲೂಕಿನ ಸರಗೂರು ಗ್ರಾಮದ ಸುತ್ತಮುತ್ತ ಚಿರತೆಗಳ ಹಾವಳಿ ಹೆಚ್ಚಾಗ್ತಾ ಇತ್ತು. ಈ ಬಗ್ಗೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ದೂರನ್ನ ನೀಡಿದ್ರು. ಗ್ರಾಮಸ್ಥರ ಮನವಿ ಮೇರೆಗೆ ಅರಣ್ಯ ಇಲಾಖೆ ಸಿಬ್ಬಂದಿ ಚಿರತೆ ಸೆರೆ ಹಿಡಿಯಲು ಬೋನನ್ನ ಇಟ್ಟಿದ್ರು. ಅರಣ್ಯ ಇಲಾಖೆ ಅರವಿಂದ್ ಎಂಬುವರ ತೆಂಗಿನ ತೋಟದಲ್ಲಿ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದೆ. ಚಿರತೆ ಸೆರೆಯಿಂದ ಸರಗೂರು ಗ್ರಾಮದ ಜನರು ನಿಟ್ಟುಸಿರು ಬಿಟ್ಟಿದ್ದಾರೆ. ಚಿರತೆಯನ್ನ ಅರಣ್ಯ ಸಿಬ್ಬಂದಿ ಕಾಡಿಗೆ ಬಿಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಹೆದ್ದಾರಿ ಟೋಲ್ಗಳಲ್ಲಿ ಜಾರಿಗೆ ತರ್ತಾ ಇರೋ ಫಾಸ್ಟ್ ಟ್ಯಾಗ್ ವ್ಯವಸ್ಥೆ ವಾಹನ ಸವಾರರಿಗೆ ಸಂಕಷ್ಟ ತಂದೊಡ್ಡಿದೆ. ಫಾಸ್ಟ್ ಟ್ಯಾಗ್ಗಾಗಿ ವಾಹನ ಸವಾರರು ಹೆದ್ದಾರಿ ಪ್ರಾಧಿಕಾರದ ಕಚೇರಿ ಬ್ಯಾಂಕ್ಗಳಿಗೆ ಅಲೆದಾಡಿದ್ರು. ಫಾಸ್ಟ್ ಟ್ಯಾಗ್ ದೊರೀತಾ ಇಲ್ಲ. ಹೆದ್ದಾರಿ ಟೋಲ್ಗಳಲ್ಲಿ ಸಿಬ್ಬಂದಿ ನಗದು ಕ್ಯಾಶ್ ತೆಗೆದುಕೊಳ್ಳಲು ಮೀನಾಮೇಷವನ್ನ ಎಣಿಸ್ತಾ ಇದ್ದಾರೆ. ಫಾಸ್ಟ್ ಟ್ಯಾಗ್ ತೆಗೆದುಕೊಳ್ಳಿ, ಇಲ್ಲವಾದ್ರೆ 2 ಪಟ್ಟು ಸುಂಕ ಕಟ್ಟಬೇಕು ಅಂತಿದ್ದಾರೆ. ಆದ್ರೆ ಅಲ್ಲಿ ಹೋದ್ರೂ ಫಾಸ್ಟ್ ಟ್ಯಾಗ್ ಸಕಾಲಕ್ಕೆ ದೊರೀತಾ ಇಲ್ಲ. ಕಳೆದ 1 ವಾರದಿಂದ ಅಲೆದಾಡಿದ್ರು. ಫಾಸ್ಟ್ ಟ್ಯಾಗ್ ಸಿಕ್ತಿಲ್ಲ ಅಂತ ವಾಹನ ಸವಾರರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ಕೆಲವರು ಈಗಾಗಲೇ ಫಾಸ್ಟ್ ಟ್ಯಾಗ್ ಸ್ಟಿಕ್ಕರ್ ಪಡೆದುಕೊಂಡಿದ್ರು, ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಂತ ದೂರ್ತಾ ಇದ್ದಾರೆ. ಯೋಜನೆ ಜಾರಿಗೆ ತರೋ ಮೊದಲು ಸೂಕ್ತ ವ್ಯವಸ್ಥೆ ರೂಪಿಸಿ ಇಂತಹ ಯೋಜನೆ ಜಾರಿ ಮಾಡಬೇಕಿತ್ತು ಅಂತ ಕೇಂದ್ರದ ವಿರುದ್ಧ ವಾಹನ ಸವಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಳ್ಳರ ಕೈಚಳಕ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಿಟಿ ಮಾರ್ಕೆಟ್ ಬಳಿ ಇರುವ ಆಡಿಟರ್ ಆಫೀಸ್ನಲ್ಲಿ ಕಳ್ಳತನ ಮಾಡಲು ಬಂದ ಖದೀಮರು ಸಿಸಿಟಿವಿ ವೈರ್ ಕಟ್ ಮಾಡಿ ಕಳ್ಳತನ ಮಾಡಿದ್ದಾರೆ. ಮೊದಲು ಹೆಲ್ಮೆಟ್ ಧರಿಸಿ ಬಂದ ಖದೀಮರ ತಂಡ ಸಿಸಿಟಿವಿ ಕಂಟ್ರೋಲ್ ಬಾಕ್ಸ್ ಹುಡುಕಿ ವೈರ್ಗೆ ಕತ್ತರಿ ಹಾಕಿದ್ದಾರೆ. ಬಳಿಕ ಆಫೀಸ್ನಲ್ಲಿದ್ದ 13 ಲಕ್ಷ ಹಣ ಹಾಗೂ 3 ಲ್ಯಾಪ್ಟಾಪ್ ಹಾಗೂ 2 ಮೊಬೈಲ್ ಅನ್ನು ಕದ್ದಿದ್ದಾರೆ. ಖದೀಮರು ಸಿಸಿಟಿವಿ ವೈರ್ ಕಟ್ ಮಾಡಿದ್ರು. ಇನ್ನೊಂದು ಸಿಸಿಟಿವಿಯಲ್ಲಿ ಹಣ ಕದ್ದ ದೃಶ್ಯ ಸೆರೆಯಾಗಿದೆ. ಇದೇ ತಿಂಗಳ 13ರಂದು ತಡರಾತ್ರಿ 2:30ರಲ್ಲಿ ಘಟನೆ ನಡೆದಿದ್ದು ಎಸ್ಜೆ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ಆಡಳಿತವಿದ್ದಾಗ ಫೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣದ ಪ್ರಸ್ತಾವನೆಯನ್ನು ಸಿದ್ಧಪಡಿಸಲಾಗಿತ್ತು. ಆದರೆ ಬಹುನಿರೀಕ್ಷಿತ ಫೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣಕ್ಕೆ ಮೊದಲಿನಿಂದಲೂ ಭಾರಿ ವಿರೋಧ ವ್ಯಕ್ತವಾಗ್ತಾನೆ ಇದೆ. ಫೆರಿಫೆರಲ್ ರಿಂಗ್ ರಸ್ತೆ, ಹೊಸೂರು ರಸ್ತೆ, ಹಳೆ ಮದ್ರಾಸ್ ರಸ್ತೆ, ತುಮಕೂರು ರಸ್ತೆಗೆ ಸಂಪರ್ಕವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರಸ್ತೆ ನಿರ್ಮಾಣಕ್ಕೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರೈತರ ಭೂಮಿಯನ್ನ ಗುರುತಿಸಿದೆ. ರಸ್ತೆ ನಿರ್ಮಾಣಕ್ಕೆ 1810 ಎಕರೆ ಭೂಮಿಯನ್ನ ಗುರುತಿಸಿದ್ದು, ಮಾಗಡಿ ತಾಲೂಕಿನ ಬಾಲ್ಯಕೆರೆ ಗ್ರಾಮದಲ್ಲಿ ಬಿಡಿಎ ಅಧಿಕಾರಿಗಳು ಸರ್ವೆಗೆ ಮುಂದಾಗಿದ್ದಾರೆ. ಈ ವೇಳೆ ಬಾಲ್ಯಕೆರೆಯ ನೂರಾರು ರೈತರು ಸರ್ವೆ ಮಾಡಲು ಅಡ್ಡಿ ಮಾಡಿ ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಪೊಲೀಸರ ಭದ್ರತೆಯೊಂದಿಗೆ ಅಧಿಕಾರಿಗಳು ಬಂದಿದ್ರು. ರೈತರು ತಡೆ ಹಿಡಿದು ಮೊದಲು ಜಮೀನಿಗೆ ದರ ನಿಗದಿ ಮಾಡಿ ನಂತರ ಸರ್ವೆ ನಡೆಸುವಂತೆ ರೈತರು ಒತ್ತಾಯಿಸಿದ್ದಾರೆ. ಸರ್ವೆ ಮಾಡಲು ಮುಂದಾದ ಅಧಿಕಾರಿಗಳಿಗೆ ರೈತರು ದಿಗ್ಬಂಧನ ಹಾಕಿದ್ದಾರೆ. ನಂತರ ಬಿಡಿಎ ಭೂ ಸ್ವಾಧೀನಾಧಿಕಾರಿ ಮಥಾಯ್ ಸ್ಥಳಕ್ಕೆ ಆಗಮಿಸಿ ಮಾತುಕತೆಯನ್ನ ನಡೆಸಿದ್ದಾರೆ. 108 ಆಂಬ್ಯುಲೆನ್ಸ್ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಘಟನೆ ಈ ಒಂದು ಕೋಲಾಪುರದ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಕ್ರಾಸ್ ಬಳಿ ನಡೆದಿರೋದು. ಆಂಬ್ಯುಲೆನ್ಸ್ ಚಾಲಕ ಮಂಜುನಾಥ್ನಿಗೆ ಗಂಭೀರ ಗಾಯವಾಗಿದೆ. ಗಾಯಗೊಂಡಿರೋ ಚಾಲಕ ಮಂಜುನಾಥ್ನನ್ನ ಶ್ರೀನಿವಾಸಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಎದುರಿಗೆ ಬರ್ತಿದ್ದ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸಲು ಹೋಗಿ ಚಾಲಕ ಮರಕ್ಕೆ ಡಿಕ್ಕಿಯನ್ನ ಹೊಡೆದಿದ್ದಾನೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.
ಅಕ್ಟೋಬರ್ನಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ವೇದಾವತಿ ನದಿ ತುಂಬಿ ಹರಿದಿತ್ತು. ಇದರ ಪರಿಣಾಮ ಕೆಲ್ಲೋಡ್ಲು ಗ್ರಾಮದ ರೈತ ಚಿಕ್ಕಣ್ಣ ಅನ್ನೋರ ತೆಂಗಿನ ತೋಟ ನೆಲಕಚ್ಚಿತ್ತು. ಜಮೀನಲ್ಲಿ ಇದ್ದ ಪಂಪ್ಸೆಟ್, ಕೃಷಿ ಯಂತ್ರೋಪಕರಣಗಳು ದಿಕ್ಕಾಪಾಲಾಗಿದ್ವು. ಮಹಾಮಳೆಯ ಹೊಡೆತಕ್ಕೆ ಸುಮಾರು 15 ಲಕ್ಷ ನಷ್ಟವಾಗಿದ್ದು ಅನ್ನದಾತನ ಬದುಕು ದುಸ್ತರವಾಗಿದೆ. ಪರಿಹಾರದ ಹೆಸರಲ್ಲಿ 6,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡಿರೋ ತಹಸೀಲ್ದಾರ್ ಇತ್ತ ಕಣ್ಣೆತ್ತಿ ನೋಡ್ತಿಲ್ವಂತೆ. ಇದರಿಂದ ಕಂಗೆಟ್ಟಿರೋ ರೈತ ಚಿಕ್ಕಣ್ಣ, ನನಗೆ ಸೂಕ್ತ ಪರಿಹಾರ ಸಿಗದಿದ್ರೆ ವಿಷ ಕುಡಿತೀನಿ ಅಂತ ವಿಷದ ಬಾಟಲ್ ಹಿಡಿದು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ರು. ರೈತನಿಗೆ ಜಿಲ್ಲಾಧಿಕಾರಿ ಸೂಕ್ತ ನ್ಯಾಯ ಕೊಡಿಸುವ ಭರವಸೆಯನ್ನ ನೀಡಿದ್ದಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೋಲಾರದ ಕುರಿ ಸಂತೆಯಲ್ಲಿ 126 ಕುರಿಗಳನ್ನು ಖರೀದಿಸಿದ್ದಾರೆ. ಕೋಲಾರ ತಾಲೂಕಿನ ರೋಸರನಹಳ್ಳಿ ಕುರಿ ಸಂತೆಯಲ್ಲಿ ಕುರಿಗಳ ಖರೀದಿ ಮಾಡಿದ ರಮೇಶ್ ಕುಮಾರ್ ಸ್ವತಃ ತಾವೇ ಕುರಿಗಳ ಪರಿಶೀಲನೆಯನ್ನ ಮಾಡಿ ಖರೀದಿ ಮಾಡಿದ್ರು. ಪ್ರತಿ ಬುಧವಾರ ನಡೆಯೋ ಈ ಸಂತೆಯಲ್ಲಿ ಉತ್ತಮ ಗುಣಮಟ್ಟದ ಕುರಿಗಳನ್ನು ರೈತರು ತಂದು ಮಾರ್ತಾರೆ. ಈ ಹಿನ್ನೆಲೆಯಲ್ಲಿ ಸಂತೆಗೆ ಭೇಟಿ ನೀಡಿದ ರಮೇಶ್ ಕುಮಾರ್ ಬರೋಬ್ಬರಿ 126 ಕುರಿಗಳನ್ನು ಖರೀದಿ ಮಾಡಿದ್ರು. ಇತ್ತೀಚೆಗೆ ರಮೇಶ್ ಕುಮಾರ್ ಆಂಧ್ರದ ಮದನಪಲ್ಲಿ ಗ್ರಾಮದಲ್ಲಿ ಕುರಿಗಳನ್ನು ಖರೀದಿಸಿದ್ರು. ಈಗಾಗಲೇ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಶ್ರೀನಿವಾಸಪುರ ತಾಲೂಕಿನ ಅಡ್ಡಗಲ್ ಗ್ರಾಮದಲ್ಲಿ 40 ಎಕರೆ ಪ್ರದೇಶದಲ್ಲಿ ಕುರಿ ಮತ್ತು ಕೋಳಿ ಸಾಕಣೆಯನ್ನ ಮಾಡುತ್ತಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಪುತ್ರಿ ನಿಶ್ಚಿತಾರ್ಥ ಸಮಾರಂಭ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ಅದ್ಧೂರಿಯಾಗಿ ನಡೆಯಿತು. ಶ್ರೀರಾಮುಲು ಪುತ್ರಿ ರಕ್ಷಿತಾ ನಿಶ್ಚಿತಾರ್ಥ ಲಲಿತ್ ಅನ್ನೋರ ಜೊತೆ ನಡೆದಿದೆ. ಸಿಎಂ ಯಡಿಯೂರಪ್ಪ ಸೇರಿದಂತೆ ಹಲವು ಸಚಿವರು, ಗಣ್ಯರು ಹಾಗೂ ಚಿತ್ರನಟರು ಭಾಗವಹಿಸಿದ್ರು. ಲಂಡನ್ನಲ್ಲಿ ಎಂಬಿಎ ವ್ಯಾಸಂಗ ಮಾಡ್ತಾ ಇರುವ ಹೈದರಾಬಾದ್ ಮೂಲದ ಲಲಿತ್ ಹಾಗೂ ರಕ್ಷಿತಾ ನಡುವೆ ಪ್ರೇಮಾಂಕುರವಾಗಿದೆ. ಇದನ್ನ ಮನೆಯವರಿಗೆ ತಿಳಿಸುತ್ತಿದ್ದಂತೆ ಕುಟುಂಬಸ್ಥರು ಸಹ ಸಮ್ಮತಿಸಿದ್ದಾರೆ. ಗುರು ಹಿರಿಯರ ಸಮ್ಮುಖದಲ್ಲೇ ನಿಶ್ಚಿತಾರ್ಥ ನಡೆದಿದೆ. ಅದ್ಧೂರಿಯಾಗಿ ನಡೆದ ಎಂಗೇಜ್ಮೆಂಟ್ಗೆ ಸಚಿವರಾದ ಆರ್ ಅಶೋಕ್, ಸಿಟಿ ರವಿ, ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ, ಚಿತ್ರದುರ್ಗ ಶಾಸಕ ತಿಪ್ಪಾರೆಡ್ಡಿ, ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಸೇರಿದಂತೆ ಹಲವು ನಾಯಕರು ಭಾಗಿಯಾಗಿದ್ದರು. ಮಧ್ಯಪ್ರದೇಶದಲ್ಲಿ ಚಾಲಕನೋರ್ವ ಅಜಾಗರೂಕತೆಯಿಂದ ಬಸ್ ಓಡಿಸಿದ್ದಕ್ಕೆ ಸಾರ್ವಜನಿಕರೇ ಶಿಕ್ಷೆಯನ್ನ ನೀಡಿದ್ದಾರೆ. ಇಂಧೋರ್ ಜಿಲ್ಲೆ ಮಹೋ ಎಂಬಲ್ಲಿ ಬಸ್ ಚಾಲಕನೋರ್ವ ಓವರ್ ಸ್ಪೀಡ್ ಆಗಿ ಬಸ್ ಚಾಲನೆ ಮಾಡಿದ್ದಾನೆ. ಈ ವೇಳೆ ಸಾರ್ವಜನಿಕರು ಬಸ್ ತಡೆದು ಡ್ರೈವರ್ನನ್ನ ಬಸ್ನಿಂದ ಇಳಿಸಿ ತರಾಟೆ ತೆಗೆದುಕೊಂಡಿದ್ದಾರೆ. ಅಲ್ಲದೆ ಬಸ್ ಮೇಲೆ ನಿಲ್ಲಿಸಿ ಡ್ರೈವರ್ಗೆ ಕಿವಿ ಹಿಡಿಸಿ ಬಸ್ಗೆ ಹೊಡೆಸಿದ್ದಾರೆ. ಇನ್ಮುಂದೆ ಯಾವುದೇ ಕಾರಣಕ್ಕೂ ಬಸ್ ಸ್ಪೀಡಾಗಿ ಓಡಿಸಲ್ಲ ಅಂತ ಕ್ಷಮೆ ಕೇಳಿ ಬಸ್ಗೆ ಹೊಡೆದಿದ್ದಾನೆ. ಡ್ರೈವರ್ ಬಸ್ಗೆ ಹೊಡೆಯೋ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದೆ. ಅಲ್ಲದೆ ಅಜಾಗರೂಕತೆಯಿಂದ ಡ್ರೈವಿಂಗ್ ಮಾಡೋ ಎಲ್ರಿಗೂ ಇದೇ ರೀತಿ ಶಿಕ್ಷೆ ಕೊಡಬೇಕು ಅಂತ ನೆಟ್ಟಿಗರು ಸಾಮಾಜಿಕ ಜಾಲತಾಣದಲ್ಲಿ ಮನವಿ ಮಾಡಿದ್ದಾರೆ. 3-4 ದಿನಗಳಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ಅಡಿಗಲ್ಲು ಹಾಕಲಾಗುವುದು ಅಂತ ಸಿಎಂ ಯಡಿಯೂರಪ್ಪ ಭರವಸೆಯನ್ನ ಕೊಟ್ಟಿದ್ದಾರೆ. ಡಿಸೆಂಬರ್ 30ರಂದು ಸಾಹಸ ಸಿಂಹ ವಿಷ್ಣುವರ್ಧನ್ ರವರ 10ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಸಿಎಂ ಬಿಎಸ್ವೈ ಅವರನ್ನ ಭೇಟಿಯಾದ ನಟಿ ಭಾರತಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣದ ಕುರಿತು ಚರ್ಚಿಸಿದ್ದಾರೆ. ಸ್ಮಾರಕ ನಿರ್ಮಾಣ ಎಲ್ಲಿ ಮಾಡಬೇಕು ಎಂದೇ ಅನೇಕ ವರ್ಷಗಳವರೆಗೆ ವಿವಾದ ಉಂಟಾಗಿತ್ತು. ವಿಷ್ಣುವರ್ಧನ್ ಸಮಾಧಿ ಇರೋ ಅಭಿಮಾನ್ ಸ್ಟುಡಿಯೋದಲ್ಲಿ ಜಾಗದಲ್ಲಿಯೇ ವಿಷ್ಣುವರ್ಧನ್ ಸಮಾಧಿ ನಿರ್ಮಿಸಬೇಕು ಅಂತ ಎಲ್ಲರ ಅಭಿಲಾಷೆ ಇತ್ತು. ಆದರೆ ಭಾರತಿ ವಿಷ್ಣುವರ್ಧನ್ ರವರು ಮೈಸೂರಿನಲ್ಲಿಯೇ ಸ್ಮಾರಕ ನಿರ್ಮಾಣ ಮಾಡುವ ಬಗ್ಗೆ ಪಟ್ಟು ಹಿಡಿದಿದ್ದು 3-4 ದಿನಗಳಲ್ಲಿ ವಿಷ್ಣು ಸ್ಮಾರಕಕ್ಕೆ ಸಿಎಂ ಅಡಿಗಲ್ಲು ಹಾಕಲಾಗುವುದು ಅಂತ ಹೇಳಿದ್ದಾರೆ. ಇದು ವಿಷ್ಣು ಅಭಿಮಾನಿಗಳಿಗೆ ಸಂತಸವನ್ನ ತಂದಿದೆ. ಕಳೆದ 10 ವರ್ಷಗಳಿಂದ ಕನಸಾಗಿ ಉಳಿದಿದ್ದ ವಿಷ್ಣುವರ್ಧನ್ ಸ್ಮಾರಕಕ್ಕೆ ಸಿಎಂ ಅಡಿಗಲ್ಲು ಹಾಕ್ತೀನಿ ಎಂದಿದ್ದು ಸಾಹಸ ಸಿಂಹ ಅಭಿಮಾನಿಗಳು ನಿಟ್ಟಿಸಿರು ಬಿಡುವಂತಾಗಿದೆ. ಮಧ್ಯಪ್ರದೇಶ ಸರ್ಕಾರ ನೀಡುವ ಪ್ರತಿಷ್ಠಿತ ರಾಜಾ ಮನ್ ಸಿಂಗ್ ತೋಮರ್ ಪ್ರಶಸ್ತಿಗೆ ನೀನಾಸಂ ಸಂಸ್ಥೆ ಭಾಜನವಾಗಿದೆ. ನಿನ್ನೆ ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಹೆಗ್ಗೋಡಿನ ನೀಲಕಂಠೇಶ್ವರ ನಾಟಕ ಸಂಘಕ್ಕೆ ರಾಜಾ ಮಾನ್ ಸಿಂಗ್ ತೋಮರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ನೀನಾಸಂ ಪರವಾಗಿ ನಾರಾಯಣ್ ಭಟ್ ಹಾಗೂ ಕಾವಲುಕೋಡು ವೆಂಕಟೇಶ್ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡರು. ಮಧ್ಯಪ್ರದೇಶ ಸಂಸ್ಕೃತಿ ಸಚಿವೆ ವಿಜಯಲಕ್ಷ್ಮಿ ಅವರು 1 ಲಕ್ಷ ರೂಪಾಯಿಯ ಚೆಕ್ ಹಾಗೂ ಪ್ರಶಸ್ತಿ ಪತ್ರವನ್ನು ಪ್ರದಾನ ಮಾಡಿದರು. ಬಳಿಕ ಮಾತನಾಡಿದ ನಾರಾಯಣ ಭಟ್, ಈ ಗೌರವವನ್ನು ಪಡಿತಾ ಇರುವುದು ಕರ್ನಾಟಕದ ಹೆಮ್ಮೆಯ ವಿಚಾರ ಅಂತ ಹೇಳಿದರು. ವೆಸ್ಟ್ ಇಂಡೀಸ್ ವಿರುದ್ಧದ 2ನೇ ಏಕದಿನ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಭರ್ಜರಿ ಶತಕವನ್ನು ಸಿಡಿಸಿದ್ದಾರೆ. ವಿಶಾಖಪಟ್ಟಣದಲ್ಲಿ ನಡೀತಾ ಇರುವ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ್ದ ಭಾರತ ತಂಡ ಉತ್ತಮ ಆರಂಭ ಕಂಡಿತ್ತು. ಭಾರತದ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಭರ್ಜರಿ ಶತಕವನ್ನು ಸಿಡಿಸಿದ್ದಾರೆ. ರೋಹಿತ್ ಶರ್ಮಾ ಏಕದಿನ ವೃತ್ತಿ ಜೀವನದ 28ನೇ ಶತಕ ಸಿಡಿಸಿದ್ರು. 138 ಎಸೆತಗಳಲ್ಲಿ 159 ರನ್ ಸಿಡಿಸಿದ ರೋಹಿತ್ 17 ಬೌಂಡರಿ ಮತ್ತು 5 ಸಿಕ್ಸರ್ಗಳನ್ನು ಹೊಡೆದರು. ಇನ್ನು ರೋಹಿತ್ ಶರ್ಮಾ ಈ ಶತಕದ ಮೂಲಕ 2019
2020ರಲ್ಲಿ 7 ಶತಕ ಸಿಡಿಸಿದ ದಾಖಲೆಗೆ ಪಾತ್ರರಾದರು. ಆ ಮೂಲಕ 2019ರಲ್ಲಿ ಭಾರತದ ಪರ ಗರಿಷ್ಠ ಶತಕ ಗಳಿಸಿದ ಆಟಗಾರ ಎಂಬ ಕೀರ್ತಿಗೆ ರೋಹಿತ್ ಶರ್ಮಾ ಭಾಜನರಾಗಿದ್ದಾರೆ. ಇದೇ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಸಹ ಶತಕ ಸಿಡಿಸಿದ್ರು. ಏಕದಿನ ಪಂದ್ಯದಲ್ಲಿ 3ನೇ ಶತಕ ದಾಖಲಿಸಿದ ರಾಹುಲ್ 104 ಬಾಲ್ಗಳಲ್ಲಿ 102 ರನ್ ಗಳಿಸಿ ಔಟ್ ಆದ್ರು. ವೆಸ್ಟ್ ಇಂಡೀಸ್ಗೆ ಟೀಂ ಇಂಡಿಯಾ 388 ರನ್ಗಳ ಬೃಹತ್ ಮೊತ್ತ ಟಾರ್ಗೆಟ್ ಕೊಟ್ಟಿದೆ.